ನಿನ್ನೆ ತಡರಾತ್ರಿ ಸಿಎಂ ಆಪ್ತರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಮೀಟಿಂಗ್. ಸಚಿವ ಭೈರತಿ ಸುರೇಶ್ ಅವರ ಗೆಸ್ಟ್ ಹೌಸ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಡಾಕ್ಟರ್ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಭೈರತಿ ಸುರೇಶ್ ಸೇರಿ ಇನ್ನೂ ಹಲವರು ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಬಣ ರಾಜಕೀಯ ಕಾಂಗ್ರೆಸ್ನಲ್ಲಿ ಹಂಗೆ ಮುಂದುವರಿತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆ ಡಿಕೆ ಶಿವಣ್ಣ, ಇನ್ನೊಂದ್ ಕಡೆ ಸಿಎಂ ಬಣ. ಸಿಎಂ ಆಪ್ತರು ಒಂದಷ್ಟು ಜನ ನಿನ್ನೆ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಒಂದ್ ಕಡೆ ಬೈ ಎಲೆಕ್ಷನ್ ರಿಸಲ್ಟ್ಸ್ ಬಾಕಿ ಇದೆ, ಮತ್ತೊಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಈಗ ಮುಂದೇನು, ಹಾಗಾದ್ರೆ ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರೂ ಇದೆಯಾ ಅನ್ನುವಂಥ ಪ್ರಶ್ನೆ ಇರುವಾಗಲೇ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಆಪ್ತರು ಒಂದಷ್ಟು ಮಂದಿ ಸೇರ್ಕೊಂಡು ಮೀಟಿಂಗ್ ಮಾಡಿದ್ದಾರೆ, ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭೈರತಿ ಸುರೇಶ್ ಅವರ ಗೆಸ್ಟ್ ಹೌಸ್ನಲ್ಲಿ ಡಿನ್ನರ್ ಮೀಟಿಂಗ್. ಹೀಗೆ ಮುಂದುವರೆದ್ರೆ ಹಿರಿಯ ನಾಯಕರ ಅಸ್ತಿತ್ವಕ್ಕೆ ಕುತ್ತು. ಈ ಸಿಎಂ ವಿಚಾರ, ಸಿಎಂ ಸೈಲೆಂಟ್ ಆಗಿರೋದ್ರ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತಾ ಇರೋದು ಸರಿಯಲ್ಲ. 2028ರ ಚುನಾವಣೆಯಲ್ಲಿ ಸಮುದಾಯ ಮುನಿಸಿಕೊಳ್ಳುತ್ತೆ. ಪಂಚರಾಜ್ಯ ಚುನಾವಣೆ ಬಳಿಕ ದೆಹಲಿಗೆ ಹೋಗೋದಕ್ಕೆ ಸಿಎಂ ಆಪ್ತರು ಕೂಡ ಪ್ಲಾನ್ ಮಾಡಿದ್ದಾರಂತೆ. ಸಿಎಂ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹೇರಿದ್ದಾರೆ ಅಂತ ಹೇಳಲಾಗಿದೆ. ಸಿದ್ದರಾಮಯ್ಯ ಮೌನದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಸಭೆಯಲ್ಲಿ ಸಿಎಂ ಆಪ್ತರು ಸಲಹೆ ಕೊಟ್ಟಿದ್ದಾರಂತೆ. ಮತ್ತೆ ನೀವು ಯಾರು ಬರ್ತೀರಂತ ನೋಡ್ತಾ ಇದ್ದೀವಿ, ಹೊರಗೆ ಯಾರು ಒಬ್ರು ಕಾಣ್ತಿರ್ಲಿಲ್ವಾ? ಕೆಳಗಡೆ ಬೇಸ್ಮೆಂಟ್ ನಾಗ ಇರ್ತಿರೋದು ನಾವು ನಿರೀಕ್ಷೆ ಮಾಡಿದ್ವಿ, ಯಾರು ಒಬ್ರು ಕಾಣಿಲ್ಲ. ಆಶ್ಚರ್ಯ ಆಯ್ತು ನಮಗೂ. ನಿನ್ನೆ ಸೇರಿದ್ದು ಬೇರೆ, ಇವತ್ತು ಅವ್ರು ಬರೋದು ಬೇರೆ ಕೆಲಸ. ನಿನ್ನೆ ಕೆಲ ಜನ ಸೇರಿದ್ದು ನಿಜ. ರಾಜಕೀಯ ವಿದ್ಯಮಾನಗಳು ಮತ್ತೆ ಚರ್ಚೆ ಮಾಡೋಲ್ಲ. ರಾಜಕೀಯ ಸುಮಾರೆಲ್ಲ ಸೀನಿಯರ್ ಮಿನಿಸ್ಟರ್ ಎಲ್ಲ ಎಲ್ಲರೂ ನೋಡೋಣ. ನಾಳೆ ಅದು CS ಮೇಡಮ್ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದ್ದಾರೆ. ಅವ್ರು ಯಾವ ರೀತಿ ಕೊಡ್ತಾರೆ. ನಿನ್ನೆ ರಾತ್ರಿ ಸೇರಿತ್ತಲ್ಲ ಎಲ್ಲ. ಮತ್ತೆ ನೀವು ಯಾರು ಬರ್ತೀರಂತ ನೋಡ್ತಾ ಇದ್ದೀವಿ, ಹೊರಗೆ ಯಾರು ಒಬ್ರು ಕಾಣ್ತಿರ್ಲಿಲ್ವಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಏನೆಲ್ಲ ವಿಚಾರಗಳು ನಡೆದವು ಈ ಡಿನ್ನರ್ ಮೀಟಿಂಗ್ ನಲ್ಲಿ? ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅದು ಸಿಎಂ ಬದಲಾವಣೆ ವಿಚಾರನ, ಅಥವಾ ಸಿಎಂ ಬಣ ಇನ್ನಷ್ಟು ಸ್ಟ್ರಾಂಗ್ ಆಗೋ ವಿಚಾರನ, ಅಥವಾ ಸೀನಿಯರ್ಸ್ ಎಲ್ಲ ಅವ್ರಿಗೂ ಕೂಡ ಪ್ರಾತಿನಿಧ್ಯ ಇನ್ನಷ್ಟು ಸಿಗಬೇಕು ಅಂತನಾ, ಅಥವಾ ಸಚಿವ ಸಂಪುಟ ಪುನರಚನೆ ವಿಚಾರ ಬಾಕಿ ಇದೆ? ಹೀಗೆ ಹಲವಾರು ವಿಚಾರಗಳಿದೆ. ನಿನ್ನೆ ಏನೆಲ್ಲ ನಡೀತು ಸುರೇಶ್? ಶ್ರೀಲಕ್ಷ್ಮಿ, ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಕಾಂಗ್ರೆಸ್ನಲ್ಲಂತೂ ಭಾರಿ ದೊಡ್ಡ ಬೆಳವಣಿಗೆಗಳು ನಡೀತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ತಡರಾತ್ರಿ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಇರತಕ್ಕಂಥ ಸಚಿವ ಭೈರತಿ ಸುರೇಶ್ ಅವರ ಖಾಸಗಿ ಫ್ಲಾಟ್ ಏನಿದೆ ಅದರಲ್ಲಿ ನಡೆದಿರತಕ್ಕಂತಹ ಒಂದು ರಹಸ್ಯ ಮೀಟಿಂಗ್, ಇದರ ಒಂದಷ್ಟು ಎಕ್ಸ್ಕ್ಲೂಸಿವ್ ಅಂಶಗಳನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇರತಕ್ಕಂಥದ್ದು. ನಮಗೆ ಮೂಲಗಳ ಪ್ರಕಾರ ಬಂದಿರತಕ್ಕಂತಹ ಒಂದು ಮಾಹಿತಿ ಏನಿದೆ ಅದರಂತೆ ಈ ಒಂದು ಸಭೆ ಬಹಳ ಸೀಕ್ರೆಟ್ ಮೀಟಿಂಗ್ ಆಗಿ ನಡೆದಿರತಕ್ಕಂಥದ್ದು. ಈ ಸೀಕ್ರೆಟ್ ಮೀಟಿಂಗ್ ನಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ತಮ್ಮ ಎಸ್ಕಾರ್ಟ್ ಗಳನ್ನ ಬಿಟ್ಟು, ತಮ್ಮ ಅಂಗರಕ್ಷಕರನ್ನ ಬಿಟ್ಟು ಬಂದು ಸಚಿವರ ಜೊತೆಗೆ ರಹಸ್ಯ ಮೀಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ರಹಸ್ಯ ಮೀಟಿಂಗ್ ನಲ್ಲಿ ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಪ್ರಮುಖ ಸಚಿವರು ಭಾಗಿಯಾಗಿದ್ರು. ಸ್ವತಃ ಗೃಹ ಸಚಿವರಾದಂತಹ ಪರಮೇಶ್ವರ್ ಕೂಡ ಭಾಗಿಯಾಗಿದ್ರು ಅಂತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ನೋಡೋದಾದ್ರೆ ಇಷ್ಟು ರಹಸ್ಯ ಮೀಟಿಂಗ್ ಅನ್ನ ಮಾಡುವಂತದ್ದೇನಿತ್ತು, ಅದು ತಡರಾತ್ರಿ ಮೀಟಿಂಗ್ ನಡೆಯುವಂತದ್ದೇನಿತ್ತು ಅಂತಕ್ಕಂಥದ್ದು. ನೋಡಿ, ತಡರಾತ್ರಿ ಅಂದ್ರೆ 8:30 ಸುಮಾರಿಗೆ ಶುರುವಾದಂತಹ ಮೀಟಿಂಗು ತಡರಾತ್ರಿ 11:30ವರೆಗೂ ಕೂಡ ಮೀಟಿಂಗ್ ನಡೆದಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಬಂದಿರತಕ್ಕಂತಹ ಮೂಲಗಳ ಮಾಹಿತಿ ಏನಿದೆ, ಆಪ್ತ ಮೂಲಗಳು ಹೇಳುವಂತಹ ಮಾಹಿತಿ ಪ್ರಕಾರ ಬಹಳ ಗಂಭೀರವಾದಂತಹ ವಿಚಾರಗಳು ನಡೆದಿದೆ ಅಂತಕ್ಕಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರತಕ್ಕಂಥದ್ದು. ಅದರ ಭಾಗವಾಗಿ ಹೇಳೋದಾದರೆ ಮೊದಲನೇದಾಗಿ
ಕೆಲ ಸಚಿವರುಗಳು ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಅಂದ್ರೆ ಏಕಪಕ್ಷೀಯ ನಿರ್ಧಾರವಾಗಿ ನಡ್ಕೊಳ್ತಾ ಇದ್ದಾರೆ. ಜೊತೆಗೆ ಹಿರಿಯ ಸಚಿವರ ಮಾತಿಗೆ ಸರಿಯಾಗಿ ಮನ್ನಣೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರನ್ನ ಉಳಿಸಿಕೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ಅವರ ಬೆನ್ನಿಗೆ ನಿಲ್ತಾ ಇಲ್ಲ ಅಂತಕ್ಕಂತಹ ಒಂದಷ್ಟು ಬೇಸರದ ಮಾತುಗಳನ್ನ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಕೆಲ ಸಚಿವರು ತಮ್ಮ ಬೇಸರನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಬಗ್ಗೆ ಸಿದ್ದರಾಮಯ್ಯ ಅವರ ಜೊತೆ ಮುಕ್ತವಾಗಿ ಕೂಡ ಮಾತುಕತೆಯನ್ನ ಆಡಿರ್ತಕ್ಕಂಥದ್ದು. ಉದಾಹರಣೆ, KN ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿದ್ರು. ಅವರನ್ನ ವಜಾ ಮಾಡುವಂತ ಸಂದರ್ಭದಲ್ಲಿ ಅವರ ಬೆನ್ನಿಗೆ ನಿಲ್ಲಿಲ್ಲ. ಆದರೆ ನೋಡಿ, KN ರಾಜಣ್ಣ ಅವರು ಅಷ್ಟೆಲ್ಲ ಸಿದ್ದರಾಮಯ್ಯರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು, ನೇರ ವಾಗ್ದಾಳಿ ಮಾಡಿದ್ರು, DK ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯರನ್ನ ಬೆಂಬಲಕ್ಕೆ ನಿಂತ್ಕೊಂಡ್ರು. ಆದ್ರೆ ಆಗಿದ್ದೇನು, KN ರಾಜಣ್ಣ ಅವರ ತಲೆದಂಡ, ಸಿದ್ದರಾಮಯ್ಯ ಅವರ ರಕ್ಷಣಾತ್ಮಕ ಆಟ. ಈ ತರ ಆಗಿ ಕೆಲ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಇರತಕ್ಕಂತಹ ಸಚಿವರಲ್ಲೇ ಬೇಸರ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರ ಮೇಲೆ ಒಂದಷ್ಟು ಬೇಸರ ಮುನಿಸು ಕೂಡ ಶುರುವಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ನಿನ್ನೆ ತಡರಾತ್ರಿ ನಡೆದಿರ್ತಕ್ಕಂತಹ ಮೀಟಿಂಗ್ ಅಲ್ಲಿ ಸಾಕಷ್ಟು ವಿಚಾರಗಳಾಗಿದೆ. ಇನ್ನೊಂದು ವಿಷಯ ಏನಂತಂದ್ರೆ, DK ಶಿವಕುಮಾರ್ ಅವರು ಕೂಡ ದೆಹಲಿ ಪ್ರಯಾಣ ಮಾಡುವಂತಹ ಬೆನ್ನಲ್ಲೇನೆ ಈ ಮೀಟಿಂಗ್ ನಡೆದಿರ್ತಕ್ಕಂಥದ್ದು ಬಹಳ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇನ್ ಜೊತೆಗೆ ಅಹಿಂದವನ್ನ ಮುನ್ನಡೆಸುವ ವಿಚಾರವಾಗಿಯೂ ಕೂಡ ಮೀಟಿಂಗ್ ಆಗಿದೆ. ಅಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಜವಾಬ್ದಾರಿಗಳನ್ನು ಹಂಚುವಂತದ್ದು. ಈ ಹಿಂದೆನೂ ಕೂಡ ಅದರ ಒಂದು ರಹಸ್ಯವನ್ನು ಬಿಟ್ಕೊಟ್ಟಿದ್ರು. ಅಂದ್ರೆ ಮುಂದೆ ಅಹಿಂದ ನಾಯಕರಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಒಂದು ಹೇಳಿಕೆಯನ್ನ ಸ್ವತಃ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರೇ ನೆನೆ ಬೆಳಗಾವಿಗೆ ಹೋದಂತ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಬಹಿರಂಗವಾಗಿ ಹೇಳಿದ್ರು. ಅದರ ಭಾಗವಾಗಿನೂ ಕೂಡ ನಿನ್ನೆ ತಡರಾತ್ರಿ ಸಭೆಯಲ್ಲಿ ಮಾತುಕತೆ ಚರ್ಚೆಗಳಾಗಿದೆ. ರೈಟ್, ಥ್ಯಾಂಕ್ ಯು ಸುರೇಶ್. ಡೀಟೇಲ್ಸ್ಗಾಗಿ ಪಶ್ಚಿಮ ಬಂಗಾಳ ಎಕ್ಸ್ಕ್ಲೂಸಿವ್ ಸಿಕ್ಕಿರತಕ್ಕಂಥದ್ದು. ಅದರ ಭಾಗವಾಗಿ ಹೇಳೋದಾದರೆ, ಮೊದಲನೇದಾಗಿ ಕೆಲ ಸಚಿವರುಗಳು ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಅಂದ್ರೆ ಏಕಪಕ್ಷೀಯ ನಿರ್ಧಾರವಾಗಿ ನಡ್ಕೊಳ್ತಾ ಇದ್ದಾರೆ. ಜೊತೆಗೆ ಹಿರಿಯ ಸಚಿವರ ಮಾತಿಗೆ ಸರಿಯಾಗಿ ಮನ್ನಣೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರನ್ನ ಉಳಿಸಿಕೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ಅವರ ಬೆನ್ನಿಗೆ ನಿಲ್ತಾ ಇಲ್ಲ ಅಂತಕ್ಕಂತಹ ಒಂದಷ್ಟು ಬೇಸರದ ಮಾತುಗಳನ್ನ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಕೆಲ ಸಚಿವರು ತಮ್ಮ ಬೇಸರನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಬಗ್ಗೆ ಸಿದ್ದರಾಮಯ್ಯ ಅವರ ಜೊತೆ ಮುಕ್ತವಾಗಿ ಕೂಡ ಮಾತುಕತೆಯನ್ನ ಆಡಿರ್ತಕ್ಕಂಥದ್ದು. ಉದಾಹರಣೆ, KN ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿದ್ರು. ಅವರನ್ನ ವಜಾ ಮಾಡುವಂತ ಸಂದರ್ಭದಲ್ಲಿ ಅವರ ಬೆನ್ನಿಗೆ ನಿಲ್ಲಿಲ್ಲ. ಆದರೆ ನೋಡಿ, KN ರಾಜಣ್ಣ ಅವರು ಅಷ್ಟೆಲ್ಲ ಸಿದ್ದರಾಮಯ್ಯರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು, ನೇರ ವಾಗ್ದಾಳಿ ಮಾಡಿದ್ರು, DK ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯರನ್ನ ಬೆಂಬಲಕ್ಕೆ ನಿಂತ್ಕೊಂಡ್ರು. ಆದ್ರೆ ಆಗಿದ್ದೇನು, KN ರಾಜಣ್ಣ ಅವರ ತಲೆದಂಡ, ಸಿದ್ದರಾಮಯ್ಯ ಅವರ ರಕ್ಷಣಾತ್ಮಕ ಆಟ. ಈ ತರ ಆಗಿ ಕೆಲ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಇರತಕ್ಕಂತಹ ಸಚಿವರಲ್ಲೇ ಬೇಸರ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರ ಮೇಲೆ ಒಂದಷ್ಟು ಬೇಸರ ಮುನಿಸು ಕೂಡ ಶುರುವಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ನಿನ್ನೆ ತಡರಾತ್ರಿ ನಡೆದಿರ್ತಕ್ಕಂತಹ ಮೀಟಿಂಗ್ ಅಲ್ಲಿ ಸಾಕಷ್ಟು ವಿಚಾರಗಳಾಗಿದೆ. ಇನ್ನೊಂದು ವಿಷಯ ಏನಂತಂದ್ರೆ, DK ಶಿವಕುಮಾರ್ ಅವರು ಕೂಡ ದೆಹಲಿ ಪ್ರಯಾಣ ಮಾಡುವಂತಹ ಬೆನ್ನಲ್ಲೇನೆ ಈ ಮೀಟಿಂಗ್ ನಡೆದಿರ್ತಕ್ಕಂಥದ್ದು ಬಹಳ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇನ್ ಜೊತೆಗೆ ಅಹಿಂದವನ್ನ ಮುನ್ನಡೆಸುವ ವಿಚಾರವಾಗಿಯೂ ಕೂಡ ಮೀಟಿಂಗ್ ಆಗಿದೆ. ಅಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಜವಾಬ್ದಾರಿಗಳನ್ನು ಹಂಚುವಂತದ್ದು. ಈ ಹಿಂದೆನೂ ಕೂಡ ಅದರ ಒಂದು ರಹಸ್ಯವನ್ನು ಬಿಟ್ಕೊಟ್ಟಿದ್ರು. ಅಂದ್ರೆ ಮುಂದೆ ಅಹಿಂದ ನಾಯಕರಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಒಂದು ಹೇಳಿಕೆಯನ್ನ ಸ್ವತಃ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರೇ ನೆನೆ ಬೆಳಗಾವಿಗೆ ಹೋದಂತ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಬಹಿರಂಗವಾಗಿ ಹೇಳಿದ್ರು. ಅದರ ಭಾಗವಾಗಿಯೂ ಕೂಡ ನಿನ್ನೆ ತಡರಾತ್ರಿ ಸಭೆಯಲ್ಲಿ ಮಾತುಕತೆ ಚರ್ಚೆಗಳಾಗಿದೆ. ರೈಟ್, ಥ್ಯಾಂಕ್ ಯು ಸುರೇಶ್. ಡೀಟೇಲ್ಸ್ಗಾಗಿ ಪಶ್ಚಿಮ ಬಂಗಾಳ